ಸಂಯುಕ್ತ ಕರ್ನಾಟಕ ಇವತ್ತು ತುಮಕೂರಿನಲ್ಲಿ ಪ್ರೆಸ್ ಕ್ಲಬ್ ಆವರಣದಲ್ಲಿ ಚಿಂತನ ಮಂಥನ ಎಂಬ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು. ಈ ಸಂಸ್ಥೆಯ ಮುಖ್ಯಸ್ಥರಾದ ಆರ್ನಳ್ಳಿ ರಾಮಸ್ವಾಮಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಅಶೋಕ್ ಆರ್ನಳ್ಳಿ ಅವರು ಕೂಡ ಬಂದಿದ್ದರು. ಸಾಕಷ್ಟು ಚಿಂತನೆಗಳನ್ನು ನಡೆಸಿದ್ರು ಮತ್ತು ಓದುಗರಲ್ಲಿ ವಿಶ್ಲೇಷಕರಲ್ಲಿ ಕೆಲವಾರು ವಿಚಾರಗಳನ್ನು ಚಿಂತನ ಮಂಥನದಲ್ಲಿ ನಡೀತಾ ಬರ್ತಿತ್ತು. ಬಹುಶಃ ಬಹಳ ಖುಷಿಯಾಗೋದು ಏನಂದರೆ ಶತಮಾನದ ಹೊಸ್ತಿಲಲ್ಲಿರ್ತಕ್ಕಂಥ ಸುಮಾರು 94 ವರ್ಷಗಳ ಸುದೀರ್ಘ ಒಂದು ಪಬ್ಲಿಕ್ನಲ್ಲಿ ಇರ್ತಕ್ಕಂಥದ್ದು ಬಹಳ ಕಷ್ಟ. 7 ಬೀಳುಗಳ ನಡುವೆಯೂ ಕೂಡ 94 ವರ್ಷಗಳನ್ನು ಪೂರೈಸಿದಂಥ ಅತ್ಯಂತ ಹಳೆಯ ದಿನಪತ್ರಿಕೆಗೆ ನಾನು ಕೂಡ ಆ ಒಂದು ಪತ್ರಿಕೆಯಲ್ಲಿ ಮಾಡಿದಂಥ ಸಂಪಾದಕರು ಮತ್ತು ಎಲ್ಲ ಕಾರ್ಮಿಕ ವೃಂದದವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇಂಥ ಒಂದು ಪತ್ರಿಕೆ 100 ವರ್ಷಗಳಿಗೂ ಇನ್ನೂ ಹೆಚ್ಚು ಸಮಾಜಮುಖಿಯಾಗಿ ಕೆಲಸ ಮಾಡಲಿ ಅಂತ ಆಶಿಸ್ತಾ, ಮತ್ತು ಏನು ಕರ್ಮವೀರ ಪತ್ರಿಕೆ ಈಗಾಗಲೇ 104 ವರ್ಷಗಳನ್ನು ತೆಗೆದುಕೊಂಡು ಅದಕ್ಕೆ ಆದಂಥ ಚಂದಾದಾರರನ್ನು ಇದ್ದಾರೆ. ಮತ್ತು ಇನ್ನೊಂದು ವಿದ್ಯಾರ್ಥಿಗಳು ಕಸ್ತೂರಿ ಪತ್ರಿಕೆ ಕೂಡ 75 ವರ್ಷ ಆಗಿದೆ. ಮತ್ತು ವಿದ್ಯಾರ್ಥಿಗಳಿಗೋಸ್ಕರ ಭಾಳ ನಾನು ಕೂಡ ಇವತ್ತು ಭಾಳ ಚಕಿತನಾಗಿದ್ದೇನೆ ಮತ್ತು ಸಂತೋಷ ಆಗಿದೆ. 1 ರೂಪಾಯಿಗೆ ಜಾಣರ ಗುರು ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಆ ಒಂದು ವಿದ್ಯಾಭ್ಯಾಸದ ಅರಿವನ್ನು ಮೂಡಿಸುವಂಥ ವಿಜ್ಞಾನ ಮತ್ತು ಮ್ಯಾಥಮೆಟಿಕ್ಸು ಕನ್ನಡ ಎಲ್ಲ ವಿಷಯಗಳಲ್ಲೂ ಕೂಡ ಒಂದು ನುರಿತಂಥ ಪ್ರಾಧ್ಯಾಪಕರಿಂದ ಬರೆದಂಥ ಒಂದು ಜಾಣರ ಗುರು ಆಗಿದೆ. ಈ ಒಂದು ಪತ್ರಿಕೆಯನ್ನು ಎಲ್ಲ ಮಕ್ಕಳು ಓದಿದ್ರೆ ನಿಮ್ಮ ವಿದ್ಯಾರ್ಜನೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಉನ್ನತ ಮಟ್ಟಕ್ಕೆ ಬರುತ್ತೆ. ಮತ್ತು ಭಾಳ ಸರಳವಾಗಿ ಬರೆದಿದ್ದಾರೆ. ನಾನು ಕೂಡ ಅದನ್ನು ನೋಡಿದೆ, ಭಾಳ ಸಂತೋಷ ಆಯಿತು. ಇಂತಹ ಒಂದು ಪತ್ರಿಕೆ ನಮ್ಮ ನಾಡಿನಾದ್ಯಂತ ಇನ್ನೂ ಹೆಚ್ಚಿನ ಹೆಸರು ಮಾಡಲಿ. ಎಲ್ಲ ಒಂದು ಏನು ಓದುಗರಲ್ಲಿ ವಿನಂತಿಸ್ತೀನಿ, ಮುಂದಿನ ದಿನಗಳಲ್ಲಿ ಈ ಒಂದು ಪತ್ರಿಕೆಗಳನ್ನು ನಾವು ಓದರೆ ನಾವು ಒಂದು ಸಮಾಜದಲ್ಲಿ ಒಂದು ದೊಡ್ಡ ಸಂಕಟಕ್ಕೆ ವ್ಯಕ್ತಪಡಿಸ್ತೇವೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಈ ಮಕ್ಕಳಲ್ಲಿ ಏಕಾಗ್ರತೆ ಏನಾದರೂ ನಮಗೆ ಬರಬೇಕು ಅಂತಂದರೆ ಪತ್ರಿಕೆಯ ಓದುವ ಹವ್ಯಾಸವನ್ನು ನಾವು ಮಾಡ್ಕೋಬೇಕಾಗತ್ತೆ. ಪತ್ರಿಕೆ ಒಂದು ಮಾನಸಿಕ ಸಮತೋಲನ ಇಟ್ಕೊಳ್ಳೋಕ್ಕೆ, ಮಾನಸಿಕ ವಿಕಾಸವನ್ನು ನಮ್ಮ ಬುದ್ಧಿಯನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಪತ್ರಿಕೆಗಳ ಪಾತ್ರ ಸಾಕಷ್ಟು ಇರುತ್ತೆ. ಯಾಕೆಂದರೆ ಇತಿಹಾಸವನ್ನು ತಿಳಿಸುವ ವಿಚಾರದಲ್ಲಿ ಪತ್ರಿಕೆಗಳಿರ್ತವೆ. ಈಗ ಕರೆಂಟ್ ಅಫೇರ್ಸ್ ಏನಾಗಿದೆ, ಏನೋಗಿದೆ ಎಲ್ಲ ವಿಚಾರಗಳನ್ನು ಒಳಗೊಂಡಿದೆ. ಮತ್ತು ಇವತ್ತು ಏನು ಸರ್ಕಾರದಿಂದ ಬರುವ ಅಧಿಸೂಚನೆ ಇರ್ಬೋದು, ಮತ್ತು ನಮಗೆ ಹುದ್ದೆಗಳ ಬಗ್ಗೆ ವಿಮರ್ಶೆಗಳಿರ್ಬೋದು, ಎಲ್ಲ ಕಾನೂನಿನ ಅರಿವುಗಳಿರ್ಬೋದು, ಸಾಕಷ್ಟು ವಿಚಾರ ಮಂಥನಗಳನ್ನು ಈ ಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತೆ. ದಯಮಾಡಿ ನಾನು ವಿದ್ಯಾರ್ಥಿಗಳಿಗೆ, ಮಾತೆಯರಿಗೆ, ಗೃಹಿಣಿಯರಿಗೆ ಮತ್ತು ನಾಗರಿಕರಿಗೆ ವಿನಂತಿಸುವುದೇನೆಂದರೆ ಪತ್ರಿಕೆಗಳನ್ನು ಓದುವ ಹವ್ಯಾಸವನ್ನು ಹೆಚ್ಚಿಗೆ ಮಾಡಿಕೊಳ್ಳಿ. ಮುಂದಿನ ಪೀಳಿಗೆಗೂ ಈ ಒಂದು ಪತ್ರಿಕೆಯ ರಂಗ ಕಂಟಿನ್ಯೂಟಿ ಆಗೋದಕ್ಕೆ ನಿಮ್ಮ ಓದು ಮತ್ತು ನಿಮ್ಮ ಸಹಕಾರ ಸಲಹೆ ಅತ್ಯಮೂಲ್ಯ ಅಂತ ಹೇಳ್ತಾ, ಇಂಥ ಒಂದು ವಾಹಿನಿಗೆ ಸಂದೇಶಕ್ಕೆ ಕೊಟ್ಟಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರಿಗೆ ಮತ್ತೊಮ್ಮೆ ಅಭಿನಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.